ಜೀನಾಗಿ ಸಂಪಾದಕತ್ವದಲ್ಲಿ ಜಿಎನ್ಎಸ್ ನ್ಯೂಸ್ ಸಾಗರಿಸುತ್ತದ ಆಚೆ ಈಚೆ ಭಾನುವಾರದ ನ್ಯೂಸ್ ಅಪ್ಡೇಟ್ಗೆ ತಮಗೆ ಸ್ವಾಗತ. ಮುಖ್ಯಾಂಶಗಳು: ಸಾಗರ ಶಂಕರಮಠಕ್ಕೆ ಸೋಂದ ಸ್ವರ್ಣವಲ್ಲಿ ಶ್ರೀಗಳ ಆಗಮನ, ಶ್ರೀಮಠದಿಂದ ಗುರುವಂದನೆ, ಭಗವದ್ಗೀತೆ ಕುರಿತು ಶ್ರೀಗಳ ಮಾತು, ಶೃಂಗೇರಿ ಮಠಕ್ಕೂ ಸ್ವರ್ಣವಲ್ಲಿ ಮಠಕ್ಕೂ ಅವಿನಾಭಾವ ಸಂಬಂಧ ಇದೆ ಎಂದ ಅಶ್ವಿನಿ ಕುಮಾರ್, ಸರ್ಕಾರಿ ನೌಕರರ ಕ್ರೀಡಾ ಸಾಂಸ್ಕೃತಿಕ ಸ್ಪರ್ಧೆ, ರಾಷ್ಟ್ರಮಟ್ಟಕ್ಕೆ ಶಿಕ್ಷಕರ ಡೊಳ್ಳು ತಂಡ ಆಯ್ಕೆ, ಅದ್ವಿತೀಯವಾಗಿ ಡೊಳ್ಳು ಬಾರಿಸಿ ಪ್ರೇಕ್ಷಕರ ಮನಗೆದ್ದ ಕಲಾಸಿಂಚನ ತಂಡ. ಈಗ ಸುದ್ದಿಯ ವಿವರ. ಭಗವದ್ಗೀತೆ ಪಠಣ ಅತ್ಯಂತ ಪುಣ್ಯದ ಕೆಲಸ. ಮಕ್ಕಳಿಗೆ ಬಾಲ್ಯದಿಂದಲೇ ಭಗವದ್ಗೀತೆ ಓದುವುದನ್ನು, ಮನನ ಮಾಡಿಕೊಳ್ಳುವುದನ್ನು ಕಲಿಸಬೇಕು ಎಂದು ಸೋಂದ ಸ್ವರ್ಣವಲ್ಲಿ ಮಠದ ಶ್ರೀ ಗಂಗಾಧರೇಶ್ವರ ಸರಸ್ವತಿ ಸ್ವಾಮಿಗಳು ತಿಳಿಸಿದರು. ಸಾಗರದ ಶೃಂಗೇರಿ ಶಂಕರಮಠದಲ್ಲಿ ಶನಿವಾರ ಭಾರತೀ ತೀರ್ಥ ಸಭಾಂಗಣದಲ್ಲಿ ಏರ್ಪಡಿಸಿದ್ದ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಗುರುವಂದನೆ ಸ್ವೀಕರಿಸಿ ಶ್ರೀಗಳು ಆಶೀರ್ವಚನ ನೀಡುತ್ತಿದ್ದರು. ಶೃಂಗೇರಿ ಶಂಕರಮಠದ ಧರ್ಮದರ್ಶಿ ಅಶ್ವಿನಿ ಕುಮಾರ್ ಮಾತನಾಡಿದರು. ವೇದಬ್ರಹ್ಮ ಸುಪ್ರತೀಕ್ ಭಟ್, ನಗರಸಭಾಧ್ಯಕ್ಷೆ ಮೈತ್ರಿ ಪಾಟೀಲ್, ಮಾಸ ನಂಜುಂಡಸ್ವಾಮಿ, ಸವಿತಾ ಶ್ರೀಕಾಂತ್ ಇನ್ನಿತರರು ಹಾಜರಿದ್ದರು. ಪ್ರಾಚೀನವಾದ ಮಾತು ಕೂಡ ಇದೆ. ಭಕ್ತಿಯಿಂದ ಭಗವಂತನ ಭಜಿಸಿದರೆ ಆ ಸಂಸ್ಕಾರಹೀನತೆ ಕ್ರಮೇಣ ಕಡಿಮೆ ಆಗ್ತದೆ. ಇದಕ್ಕೆ ಭಗವದ್ಗೀತೆಯ ಮಾತ್ರ ನಿದರ್ಶನ ಇದೆ, ಪ್ರಾಚೀನ ಮಾತ್ರ ನಿದರ್ಶನ ಕೂಡ ಇದೆ. ಅಪಜಯ ಚೂರಾಚಾರೋ ಭಜತೆ ವಾ ಅನನ್ಯ ಭಾವ ಸಾಧುರೇವ ಸಮಾಂತವ್ಯ ಸಮ್ಯಕ್ ವ್ಯಸಿತೋ ಹಿ ಸಹ ಕ್ಷಿಪ್ರಂ ಭವತ್ ಧರ್ಮಾತ್ಮ ಶಶ್ವಚ್ಛಾಂತಿ ತಿಗಚ್ಚತಿ ತ್ವಂ ತೇಯ ಪತಿಜಾರೇ ನಮೇ ಭಕ್ತ ಪ್ರಣಶ್ಯತಿ ಸಾರು ಭಗವದ್ಗೀತೆ ಸಾರು. ಅದೇ ತರ ಪ್ರಾಚೀನವಾದ ಮಾತುಗಳು ಕೂಡ ಇದ್ದಾವೆ. ಅದರಿಂದ ಒಟ್ಟಾರೆ ಭಕ್ತಿ ಸಂಸ್ಕಾರಹೀನತೆ ತಕ್ಕ ಮಟ್ಟಿಗೆ ಒಂದು ಪರಿಹಾರ. ಆಗ ನಾವು ಭಕ್ತಿ ಸಾಹಿತ್ಯ ಹೇಳ್ಕೋಬೇಕು. ಇದೇ ದೃಷ್ಟಿಯಿಂದಲೇ ಕಲಿಯುಗದಲ್ಲಿ ಈ ತರ ಆಗ್ತಾರೆ ಜನಗಳು ಅನ್ನೋ ದೃಷ್ಟಿಯಿಂದಲೇ ಶಂಕರ ಭಗವತ್ಪಾದ ಆಗಲೇನೆ ಸೂತ ಸಾಹಿತ್ಯವನ್ನು ಕೊಟ್ಟರು ನಮಗೆಲ್ಲ. ಸೂತ ಸಾಹಿತ್ಯ ವಿಸ್ತಾರವಾಗಿದೆ. ಶಂಕರ ಭಗವತ್ಪಾದರು ಮಾತ್ರ ಬರೆದಿದ್ದಾರೆ ಅಂತ ಹೇಳಿಲ್ಲ, ಇನ್ನು ಅನೇಕ ಮಹಾತ್ಮರು ಬರೆದಿದ್ದಾರೆ. ಆದರೆ ಹೆಚ್ಚು ಪ್ರಾಚೀನ ಶಂಕರ ಭಗವತ್ಪಾದರು ಬರೆದಿದ್ದು ಆ ಅರ್ಥದಲ್ಲಿ ಸ್ತೋತ್ರ ಸಾಹಿತ್ಯ ಕೊತ್ತರ ಪೀಠಿಗೆ ಹಾಕಿದ್ದು ಶಂಕರ ಭಗವತ್ಪಾದರು ಅಂತ ಹೇಳ್ಬೋದು. ಅದಕ್ಕೂ ಮುಂಚೆ ಪುರಾಣಗಳಲ್ಲಿ ಸ್ತೋತ್ರ ಬರ್ತದೆ, ಆದರೂ ಅದರ ಸ್ತೋತ್ರ ಸಾಹಿತ್ಯ ಅಂತ ಪ್ರತ್ಯೇಕವಾಗಿ ಪರಿಗಣಿಸುವ ರೀತಿಯಲ್ಲಿ ಬಂದಿಲ್ಲ ಅವರು. ಶಂಕರ ಭಗವತ್ಪಾದರು ಒಂದೊಂದು ದೇವರ ಬಗ್ಗೆನೇ ಪ್ರತ್ಯೇಕ ಸ್ತೋತ್ರ ಬರೆದಿದ್ದಾರೆ. ಪ್ರಾಸಬದ್ಧವಾದ ಶೈಲಿ ಬರ್ತಾರೆ, ಅದೇ ತರ ಸಾಲುಗಳು ಬರತಕ್ಕಂತಹ ಸ್ತೋತ್ರಗಳು ಮಾಡಿದ್ದಾರೆ. ಒಟ್ಟಾರೆ ಶಂಕರ ಭಗವತ್ಪಾದರು ಸ್ತೋತ್ರ ಸಾಹಿತ್ಯ ಒಂದು ಅದ್ಭುತವಾದ ಪೀಠಿಕೆಯನ್ನೇ ಹಾಕಿದ್ರು ಅಂತ ಹೇಳ್ಬೋದು. ತುಂಬಾ ದೊಡ್ಡ ಸಂಖ್ಯೆಯಲ್ಲಿ ಶಂಕರ ಭಗವತ್ಪಾದರಾದಂತಹ ಸ್ತೋತ್ರಗಳ ಶ್ಲೋಕಗಳ ಸಂಖ್ಯೆ ತುಂಬ ದೊಡ್ಡ ಪ್ರಮಾಣದಲ್ಲಿದೆ. ಒಟ್ಟಾರೆ ಭಕ್ತಿ ಈ ಸಂಸ್ಕಾರಹೀನತೆಗೆ ಅಂತ ಒಂದು ತಕ್ಕ ಮಟ್ಟಿನ ಪರಿಹಾರ ಉಪಾಯ. ಈಗ ಭಗವದ್ಗೀತೆ ಕೂಡ ಈ ಸಂಸ್ಕಾರಹೀನತೆಯನ್ನು ತಡೆಗಟ್ಟುವಲ್ಲಿ ಬಹಳ ಒಳ್ಳೆಯ ಪ್ರಯೋಜನಕಾರಿ ಅಸ್ತ್ರ. ಯಾಕಂದ್ರೆ ಎಲ್ಲರೂ ಭಗವದ್ಗೀತೆ ಓದಬಹುದು, ಅರ್ಥ ಮಾಡ್ಕೋಬಹುದು, ವೈದ್ಯ ಧರ್ಮದ ತಿರುಳ ತಗೋಬಹುದು ಮೂಲಕ. ಮತ್ತೆ ನಮ್ಮ ಭಕ್ತಿ ಹೇಗಿರಬೇಕು, ನಮ್ಮ ವಿಚಾರ ಹೇಗಿರಬೇಕು, ಇದನ್ನು ನಾವು ಭಗವದ್ಗೀತೆ ಮೂಲಕ ಸರಿ ಮಾಡ್ಕೋಬಹುದು. ಹಾಗಾಗಿ ಭಗವದ್ಗೀತೆ ಕೂಡ ಅಷ್ಟೇ ತಕ್ಕ ಮಟ್ಟಿನ ಪರಿಹಾರ ಆಗಿದೆ. ಭಕ್ತಿ ಸಾಹಿತ್ಯ ಅಷ್ಟೇ ಮಟ್ಟಿಗೂ ಹಾಗೆ ಭಗವದ್ಗೀತೆ ಕೂಡ. ಅದಕ್ಕೋಸ್ಕರ ಶಂಕರ ಭಗವತ್ಪಾದ ಹೇಳಿದೆವು, ಗೇಯಂ ಗೀತಾ ನಾಮ ಸಹಸ್ರಂ. ಒಂದೇ ಸಾರ ಚುಟುಕಿನಲ್ಲಿ ಭಗವದ್ಗೀತೆ ಮತ್ತು ಸಹಸ್ರನಾಮ ಎರಡನ್ನು ನಾನು ಹೇಳಿ. ಸಹಸ್ರನಾಮ ಸ್ತೋತ್ರ ಅದಕ್ಕೆ ಭಕ್ತಿ ಬೆಳೆಯೋದಕ್ಕೆ, ಜೊತೆಲಿ ಭಗವದ್ಗೀತೆ ಹಾಕಿ ಭಕ್ತಿಯದ ಏನು ಗೊತ್ತಾಗೋದಕ್ಕೆ. ಭಕ್ತಿಯಲ್ಲಿ ಯಾವ ತರ ಮನಸ್ಥಿತಿ ಇದೆಯದು, ಭಕ್ತರ ಮನಸ್ಥಿತಿ ಹೇಗಿರ್ತದೆ, ಇದನ್ನು ನಾವು ಉಳಿಸ್ಕೋಬೇಕಲ್ಲ. ಅದು ಅರ್ಥವಾಗೋದಕ್ಕೆ ಜೊತೆ ಭಗವದ್ಗೀತೆ ಅನ್ನೋದು ಥಿಯರಿ ಇದ್ದಾಗ, ಭಕ್ತಿಯ ಥಿಯರಿ ಇದ್ದಾಗ, ಸ್ತೋತ್ರ ಪ್ರಾಕ್ಟಿಕಲ್ ಇದ್ದಾಗ ಎರಡು ಕೂಡಿಸ್ಕೊಟ್ಟಿದ್ದಾರೆ. ಹಾಗಾಗಿ ದಿನಾಲು ಸ್ತೋತ್ರ ಮತ್ತು ಭಗವದ್ಗೀತೆಯನ್ನು ಓದುವ ರೂಢಿಯನ್ನು ಎಲ್ಲರೂ ಬಳಸ್ಕೊಬೇಕು. ಮಕ್ಕಳಿಗೆ ವಿಶೇಷವಾಗಿ ಅದನ್ನು ಬೆಳೆಸಬೇಕು. ಕ್ರಮೇಣ ಮಕ್ಕಳು ದೊಡ್ಡವರಾಗ್ತಾ ಇದ್ದಾಗೇನೆ ಅದನ್ನು ಬಿಟ್ಬಿಡ್ತಾರೆ, ಎರಡು ಪ್ರಾಣಗಳನ್ನ ಬಿಟ್ಬಿಡ್ತಾರೆ. ಆ ಸಂದರ್ಭ ಸರಿಯಾಗಿ ಆಕರ್ಷಣೆ ಮಾಡಿ ಬೆಳೆದ ಮಾಡ್ಕೊಂಡು ನಾವು ಮನೆಗಳು ಹೋಗ್ತೇವೆ, ತುಂಬಾ ಕೆಲವು ಮನೆಗಳ ಮಕ್ಕಳು ಮಾತ್ರ ಎಷ್ಟು ದೊಡ್ಡಾದ್ರೂ ಬಿಡೋದಿಲ್ಲ.
ಎಲ್ಲರೂ ಕೊಡೋದಿಲ್ಲ. ಹೆಚ್ಚಿನ ಮನೆಯ ಮಕ್ಕಳು ಮಾತ್ರ ದೊಡ್ಡವರಾಗ್ತಿದ್ದಂಗೆ ಕೇಳಿಬಿಟ್ಟಿರ್ತಾರೆ. ಆ ಸಂದರ್ಭದಲ್ಲಿ ಸರಿಯಾದ ಮಾರ್ಗದರ್ಶನ ಬೇಕೇ ಬೇಕು ಮಕ್ಕಳಿಗೆ. ಅಂತೂ ಮುಂದಿನ ತಲೆಮಾರಿನವರಾದರೂ ನಾವು ಸಂಸ್ಕಾರಹೀನತೆಯನ್ನು ಹೊರಬರುವಾಗ ಮಾಡಬೇಕು ಅನ್ನೋದು ನಮ್ಮ ಮಾತಿನ ಮುಖ್ಯವಾದ ಬಳಕೆ. ಹಾಗಾಗಿ ಸಮಸ್ತ ಹಿಂದೂ ಬಾಂಧವರು ಸ್ವಾಗತಿಗಳು ಬಂದಿದ್ದಾರೆ. ಹಾಗಾಗಿ ಅದನ್ನು ನೋಡಿದಾಗ ಅನಿಸಿದ ಸಂಗತಿ ಆಯ್ತು ಗುರುಗಳೇ, ಆಯ್ತು. ಅದು ತಾವು ಹೇಳಿದ್ದಕ್ಕೆ ನಮ್ಮ ಸಂಪೂರ್ಣವಾದ ಒಪ್ಪಿಗೆ ಇದೆ. ಅದು ಶ್ರೀಧರ ಒಂದು ಆಶ್ರಮದಲ್ಲಿ ಅಲ್ಲಿ ಒಂದು ಈ ಭಾಗದಲ್ಲಿ ಸಂಚರಿಸಿದಂಥ ಒಬ್ಬ ಶ್ರೇಷ್ಠ ಹಿಮಾಲಯ ಶ್ರೇಣಿಯ ಸಂತರು ಶ್ರೀಧರ ಸ್ವಾಮಿಗಳು. ಅದು ಉಳಿತಾರೆ ಹೇಳಿದಾಗ ಅದಕ್ಕಿಂತ ಮಹಾಭಾಗ್ಯ ಬೇರೆ ಯಾವುದೂ ಇಲ್ಲ ಅಂತೇಳಿ ನಾವು ಅವರ ಒಂದು ಗುರುವಾಜ್ಞೆಯನ್ನು ನಾವು ಸ್ವೀಕಾರವನ್ನು ನಾವು ಮಾಡಿದ್ವಿ. ಇವತ್ತು ಬೆಳಗ್ಗೆ ನಮಗೆಲ್ಲ ಒಂದು ಭಯ ಇತ್ತು. ಈ ಕಂಟಿನ್ಯೂಸ್ ಧಾರಾಕಾರವಾಗಿ ಹೊರಡನ ಆರ್ಭಟ 4-5 ದಿವಸದಿಂದ ನಮಗೆಲ್ಲರಿಗೂ ಹೇಗೆ ಗುರುಳ ಕಾರ್ಯಕ್ರಮ ಹೇಗೆ ಮಾಡಬೇಕು, ದೊಡ್ಡದಾಗಿ ಮಾಡಬೇಕು ಕಾರ್ಯಕ್ರಮ. ಈ ಮಳೆಯಲ್ಲಿ ನಮ್ಮ ಭಕ್ತರು ಬರ್ತಾರೆ ಇಲ್ವೋ, ಶಿಷ್ಯರು ಬರ್ತಾರೆ ಇಲ್ವೋ ಅಂತ ಹೇಳುವಂಥ ಭಯ ಇತ್ತು. ಆದರೆ ಆ ಮಹಾತ್ಮರು ಏನು ಹೋಗ್ತಾರೆ ಅಲ್ಲಿ ಒಂದು ಶಕ್ತಿ ಉದ್ಭವ ಆಗ್ತದೆ ಹೇಳೋದಕ್ಕೆ ಇವತ್ತಿನ ನಿದರ್ಶನವೇ ಕಾರಣ. ಬೆಳಗ್ಗೆ ಹೊರದಳ್ಳಿಗೆ 12 ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ವರ್ಣನ ಆರ್ಭಟ ಬೆಳಗ್ಗೆ ನೋಡಿದಾಗ ಬಹಳ ಆರ್ಭಟ ಇತ್ತು. ಅಲ್ಲಿ ಇಲ್ಲ ಆರ್ಭಟ, ಒಂದು ಹನಿ ನೀರು ಸಹ ಅಲ್ಲಿ ಮಳೆ ಹನಿಯು ಸಹ ಅಲ್ಲಿ ಬಿದ್ದಿಲ್ಲ. ಗುರುಗಳು ಸ್ವತಃ ಅವರೇ ಮೇಲೆ ಆ ಮೆಟ್ಟಿಲಿನ ಮುಖಾಂತರ ಹೋದ್ರು. ಅಲ್ಲಿ ತಮ್ಮ ಅನುಷ್ಠಾನವನ್ನು ಮುಗಿಸಿ ಸಾಗರ ಮಠಕ್ಕೂ ಬಂದರು. ಇಲ್ಲಿ ನೋಡಿದಾಗ ಮತ್ತೆ ಪುನಃ ನನಗೆ ಅನಿಸಿತ್ತು ಮತ್ತೆ ಮಳೆ ಹೊಡೆದು ಬಿಟ್ರೆ ಮತ್ತೆ ಎಲ್ಲರಿಗೂ ತೊಂದರೆ ಆಗ್ತದೆ ಅಂತ ಹೇಳುವಂಥದ್ದಿತ್ತು. ಆದರೆ ಇದೇ ಮಹಾತ್ಮರ ಆ ಒಂದು ಪಾದೂರು ಎಲ್ಲಿ ಬೀಳ್ತದೆಯೋ ಅಲ್ಲಿ ಖಂಡಿತವಾಗಿಯೂ ನಮ್ಮ ಭಕ್ತರ ನಮ್ಮ ಶಿಷ್ಯರ ಒಂದು ಆಸೆಗಳು ಈಡೇರುತ್ತೆ ಹೇಳೋದಕ್ಕೆ ಇದೇ ಒಂದು ನಿದರ್ಶನ. ಮಹಾತ್ಮರು ಬಂದಲ್ಲಿ ಅಂತ ಹೇಳುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಪುನಃ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಬಂಧುಗಳು, ಶೃಂಗೇರಿಗೂ ಮತ್ತು ಸ್ವರ್ಣವಲಿಗೂ ಒಂದು ಅವಿನಾಭಾವ ಸಂಬಂಧ ಇದೆ. ನಮ್ಮ ಸುಪ್ರತೀಕ್ ಭಟ್ರು ಹೇಳಿದರು. ನಮ್ಮ ಈಗಿನ ಜಗದ್ಗುರುವಾದ ವಿಧುಶೇಖರ ಭಾರತಿ ಮಹಾಸ್ವಾಮಿಗಳವರಂತೂ ಸ್ವರ್ಣವಲ್ಲಿಯವ್ರನ್ನ ಕಂಡ್ರೆ ಬಹಳ ಮೊನ್ನೆ ತ್ರಿವೇಣಿ ಸ್ತೋತ್ರ ಕಾರ್ಯಕ್ರಮ ಇದ್ದಂಥ ಶೃಂಗೇರಿಯಲ್ಲಿ ಬಹಳ ದೊಡ್ಡ ಕಾರ್ಯಕ್ರಮ ಆಯಿತು. ಆ ಕಾರ್ಯಕ್ರಮದ ಸಂದರ್ಭದಲ್ಲಿ ಸ್ವರ್ಣವಲ್ಲಿಯವರು ಇರಬೇಕು, ಅವ್ರು ಮಾತನಾಡಬೇಕು ಅಂತ ಹೇಳುವಂಥ ಅಪೇಕ್ಷೆ ಬಹಳ ನಮಗೂ ಜಗದ್ಗುರು ಅಪೇಕ್ಷೆ ಪಟ್ಟಿದ್ರು. ಆದರೆ ಅವರು ಒಂದು ಪೂರ್ವಯೋಜಿತ ಕಾರ್ಯಕ್ರಮದಿಂದ ಬರಲಿಕ್ಕಾಗಿಲ್ಲ. ಅಂದರೆ ನಾನು ಈ ಮಾತನ್ನು ಯಾಕೆ ನಾನು ಹೇಳಿದೆ ಅಂತ ಹೇಳಿದ್ರೆ, ಶೃಂಗೇರಿಯವರಿಗೆ ಸ್ವರ್ಣವಲ್ಲಿ ಅವರ ಮೇಲೆ ಒಂದು ಅಪಾರವಾದಂಥ ಒಂದು ಆ ಪ್ರೇಮ ಇದೆ ಅಂತ ಹೇಳುವಂಥ ಮಾತನ್ನು ಇದೆ ಅಂತ ಹೇಳುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಹಾಗೆ ನಾನು ಪರಮ ಪೂಜ್ಯರಲ್ಲಿ ಇನ್ನೊಂದು ಪ್ರಾರ್ಥನೆ ನಾನು ಮಾಡ್ತಾ ಇದ್ದೇನೆ. ಅವರು ಹೇಳಿದರು, ಇಲ್ಲ ನಾನು ಇಬ್ಬರು ಗುರುಗಳು ಬರಬೇಕು ಅಂತ ಹೇಳುವಂಥ ಮಾತನ್ನು ಅವರಲ್ಲಿ ಪ್ರಾರ್ಥನೆಯನ್ನು ಮಾಡಿದಾಗ ಅವರು ಇಲ್ಲ, ಅವರು ಈ ಸಂದರ್ಭದಲ್ಲಿ ಎಲ್ಲೂ ಹೊರಗಡೆ ಹೋಗ್ತಾ ಇಲ್ಲ ಅಂತ ಹೇಳುವಂಥ ಮಾತನ್ನು ಹೇಳಿದರು. ಅವರು ಸಂಚಾರಕ್ಕೆ ಹೊರಟಂಥ ಸಂದರ್ಭದಲ್ಲಿ ತಾವಿಬ್ಬರು ಬರಬೇಕು, ಶಂಕರ ಮಠಕ್ಕೆ ಬಂದು ಒಂದು ದಿವಸ ತಾವಿಲ್ಲಿ ಇದ್ದು ಕ್ಯಾಂಪನ್ನು ಹಾಕಬೇಕು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಶಿಷ್ಯರ ಭಕ್ತರ ಅಭಿಪ್ರಾಯ ಆಗಿತ್ತು. ಬರಬೇಕು ಅಂತ ಹೇಳುವಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಪರಮ ಪೂಜ್ಯರಲ್ಲಿ ನಾನು ಮಾಡ್ತಾ ಇದ್ದೇನೆ. ಶಿವಮೊಗ್ಗದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ವತಿಯಿಂದ ನಡೆದ 3 ದಿನಗಳ ರಾಜ್ಯ ಮಟ್ಟದ ಸರ್ಕಾರಿ ನೌಕರರ ಸಾಂಸ್ಕೃತಿಕ ಮತ್ತು ಕ್ರೀಡಾ ಸ್ಪರ್ಧೆಯಲ್ಲಿ ಸಾಗರದ ಕಲಾಸಿಂಚನ ಶಿಕ್ಷಕರ ಸಾಂಸ್ಕೃತಿಕ ವೇದಿಕೆ ಜಾನಪದ ನೃತ್ಯ ಡೊಳ್ಳು ಕುಣಿತ ವಿಭಾಗದಲ್ಲಿ ಪ್ರಥಮ ಸ್ಥಾನ ಗಳಿಸಿ ರಾಷ್ಟ್ರಮಟ್ಟಕ್ಕೆ ಆಯ್ಕೆಯಾಗಿದೆ. ತಂಡದ ಸಣ್ಣಪ್ಪ ಎಸ್ಬಿ, ಗವಿಯಪ್ಪ ಎಲ್ಟಿ, ಹೂವಪ್ಪ ಕೆವಿ, ಮಹೇಶ್ ಎಚ್ಬಿ, ಜಯಪ್ಪ ಡಿ, ರಾಚಪ್ಪ ಎನ್ಜಿ, ಕೃಷ್ಣಮೂರ್ತಿ ಎಂಪಿ, ದಿನೇಶ್ ಎನ್ಎಸ್ ಉತ್ತಮ ಪ್ರದರ್ಶನ ನೀಡಿ ಜಾನಪದ ನೃತ್ಯದಲ್ಲಿ ಪ್ರಥಮ ಸ್ಥಾನ ಪಡೆದಿದ್ದಾರೆ. ಕ್ರೀಡಾ ಹಾಗೂ ಸಾಂಸ್ಕೃತಿಕ ಸ್ಪರ್ಧೆಯಲ್ಲಿ ಉತ್ತಮ ಸಾಧನೆ ಮಾಡಿದ ಶಿಕ್ಷಕರಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಶಿಕ್ಷಕರ ಸಂಘದ ಅಧ್ಯಕ್ಷ ಮಾಲ್ತೇಶ್, ಪ್ರಧಾನ ಕಾರ್ಯದರ್ಶಿ ಹಾಗೂ ಪದಾಧಿಕಾರಿಗಳು ಅಭಿನಂದನೆ ಸಲ್ಲಿಸಿದ್ದಾರೆ.
ಇದು ಭಾನುವಾರದ ಸಮಗ್ರ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ GNS ನ್ಯೂಸ್. ನಮಸ್ಕಾರ.